ಈ ವಿಡಿಯೋ ನಿಮಗೋಸ್ಕರ ಮಾಡ್ತಾ ಇದ್ದೀನಿ ಅಂತಲೇ ಹೇಳ್ಬೋದು. ಯಾಕೆ ಅಂತ ಹೇಳಿದ್ರೆ ರಿಯಲ್ಮಿ ಅವರು ಜನಗಳ ಜೀವನ ಜೊತೆ ಸಿಕ್ಕಾಪಟ್ಟೆ ಆಟ ಆಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ನಮ್ಗೆ ಆ್ಯಕ್ಚುಲಾಗಿ ಏನು ಹೇಳಕ್ಕೆ ಹೊಟ್ಟಿದ್ದೀನಿ ಅಂತ ಹೇಳಿದ್ರೆ ಗುರು 80 ವ್ಯಾಟು 100 ವ್ಯಾಟು 120 150 ವ್ಯಾಟ್ವರೆಗೂ ಬಂತು, ಅದು ಫಾಸ್ಟ್ ಚಾರ್ಜಿಂಗ್ ಆಪ್ಷನ್. ಬಟ್ ಈ ರಿಯಲ್ಮಿ ಅವ್ರು ಏನು ಮಾಡೋರು ಈಗ 320 ಸೂಪರ್ ಫಾಸ್ಟ್ ಚಾರ್ಜಿಂಗ್ನ ತಂದಿದ್ದಾರೆ. ಸೊ ಇದೇನು ಬೇಕಿತ್ತ, ಇದು ಅವಶ್ಯಕತೆ ಇಲ್ಲ. ಏಂತಕ್ಕೆ ಅಂತ ಹೇಳಿದ್ರೆ ಈಗ ಆಬ್ವಿಯಸ್ಲಿ ಮೊಬೈಲ್ಗಳು ಸಿಕ್ಕಾಪಟ್ಟೆ ಯೂಸ್ ಮಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಮುಂಚೆ ಎಲ್ಲ ಬ್ಯಾಟ್ರಿ ಖಾಲಿ ಆಯಿತು ಅಂದರೆ 1 ಅವರ್ 2 ಅವರ್ ಚಾರ್ಜ್ ಹಾಕೋಕ್ಕೆ ಟೈಮ್ ಹಿಡಿತಾ ಇತ್ತು. ಸೊ ಫುಲ್ ಚಾರ್ಜ್ ಹಾಕೋಕ್ಕೆ ಟೈಮ್ ಹಿಡಿತಾ ಇತ್ತು. ಆ ಗ್ಯಾಪಲ್ಲಾದರೂ ಮೊಬೈಲ್ ಯೂಸ್ ಮಾಡೋದು ಸ್ವಲ್ಪ ಕಮ್ಮಿ ಇರೋದು. ಬಟ್ ಈಗ ಈ 320 ವ್ಯಾಟ್ ಚಾರ್ಜಿಂಗಲ್ಲಿ 4.5 ನಿಮಿಷಕ್ಕೆ 0 to 100% ಚಾರ್ಜ್ ಆಗುತ್ತೆ. ಸೊ ಇಷ್ಟು ಫಾಸ್ಟ್ ಆಗಿ ಚಾರ್ಜ್ ಆಗುವಂಥ ಮೊಬೈಲು ಯಾವಾಗ ಬೇಕಾದ್ರೂ ಬ್ಲಾಸ್ಟ್ ಆಗ್ಬೋದು. ಯಾಕೆ ಅಂತ ಹೇಳಿದ್ರೆ ನೀವು ನೋಡಿರ್ಬೋದು 20-30 ಫಾಸ್ಟ್ ಚಾರ್ಜಿಂಗಲ್ಲಿ ಸ್ವಲ್ಪ ಹೀಟ್ ಆಗುತ್ತೆ, ಓಕೆನಾ. ಇನ್ನು 320 ವ್ಯಾಟ್ ಅಂದರೆ ನೀವು ಅರ್ಥ ಮಾಡ್ಕೊಳ್ಳಿ ಎಷ್ಟರ ಮಟ್ಟಿಗೆ ಹೀಟ್ ಆಗಬೇಡ ಅಂತ. ಸೊ ಇದು ನಮಗೆ ಬೇಕಾಗಿರಲಿಲ್ಲ. ನೀವು ಅನ್ಕೋಬೋದು ಏನಪ್ಪ ಇದು ಸಿಕ್ಕಾಪಟ್ಟೆ ಅಡ್ವಾನ್ಸ್ ಆಗಿ ಏನೋ ಮಾಡ್ತಾವ್ರೆ, ಮಾಡಿ ಬಿಡು ನಿನ್ಗೇನು ಕಷ್ಟ ಅಂತ ಅನ್ಕೋಬೋದು. ಗುರು ನನಗೆ ಕಷ್ಟ ಇರೋದೇ ಇಲ್ಲಿ. ಏನಕ್ಕೆ ಅಂತ ಹೇಳಿದ್ರೆ ಇದರಿಂದಾಗಿ ಬ್ಲಾಸ್ಟ್ ಆಗೋ ಚಾನ್ಸಸ್ ಇರುತ್ತೆ. ನಿಮ್ಮ ಪಾಕೆಟಲ್ಲಿ ಇಟ್ಕೊಂಡಿರ್ತೀರಾ, ನಿಮ್ಮ ಶರ್ಟ್ ಪಾಕೆಟಲ್ಲಿ ಇಟ್ಟಿರ್ತೀರಾ, ಇಲ್ಲ ಕೈಯಲ್ಲಿ ಇಟ್ಟಿರ್ತೀರಾ, ಹೋಗ್ಲಿ ಬಿಡಿ. ನೀವು ಚಾರ್ಜ್ ಮಾಡ್ತಾ ಇರ್ತೀರಾ, ಚಾರ್ಜ್ ಮಾಡ್ಬೇಕಾದ್ರೆ ಎಲ್ಲಿ ಮಡಿಕೋತೀರಾ, ಹೆಚ್ಚು ಕಮ್ಮಿ ನಿಮ್ಮ ಬೆಡ್ ಪಕ್ಕ ಇರೋ ಸಾಕೆಟಲ್ಲೇ ನೀವು ಚಾರ್ಜ್ ಮಾಡ್ತೀರಾ. ಸೊ ರಾತ್ರಿ ಟೈಮಲ್ಲಿ ಏನಾದರೂ ಹೆಚ್ಚು ಕಮ್ಮಿ ಆದರೆ ಯಾರೋಣೆ. ಆಮೇಲೆ ನೀವು ಅನ್ಕೋಬೋದು ಏನು ಇವ್ರ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದೀವಿ, ಇವ್ರ ಚಾನಲ್ನ ಫಾಲೋ ಮಾಡ್ತಾ ಇದ್ದೀವಿ, ಇವ್ರ ಚಾನಲ್ನ ನೋಡ್ತಾ ಇದ್ದೀವಿ, ಇದ್ರ ಬಗ್ಗೆ ಎಲ್ಲೂ ಅವೇರ್ನೆಸ್ ಹೇಳಿಲ್ವಲ್ಲ ಅಂತ ನೀವು ನಾಳೆ ನನ್ನ ಬ್ಲೇಮ್ ಮಾಡ್ಬೋದು. ಅದಕ್ಕೋಸ್ಕರ ನಿಮಗೋಸ್ಕರ ಕಾಳಜಿ ವಹಿಸಿ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಇದರ ಅವಶ್ಯಕತೆ ನಮಗೆ ಬೇಕಾಗಿಲ್ಲ. ಆ್ಯಂಡ್ ಅಷ್ಟೊಂದು ಕೆಪಾಸಿಟಿ ಇರುವಂತಹ ಚಾರ್ಜಿಂಗ್ ಅಡಾಪ್ಟರ್ನ ಕೂಡ ನೀವು ತಗೊಳಕ್ ಹೋಗ್ಬೇಡಿ. ಲಿಟ್ರಲಿ ನಾನೇ ಇದನ್ನ ಫೇಸ್ ಮಾಡಿದ್ದೀನಿ. ಹೆಂಗೆ ಅಂತ ಹೇಳಿದ್ರೆ ನಂದು ಐಫೋನ್ 11 ಬಂದ್ಬಿಟ್ಟು ಒಂದು 2 ಇಯರ್ಸಿಂದ 2-3 ಇಯರ್ಸಿಂದ ಯೂಸ್ ಮಾಡ್ತಾ ಇದ್ದೆ, ಓಕೆನಾ. ಅದರಲ್ಲಿ ನನಗೆ 85% ಅಂದರೆ 3 ವರ್ಷ ಯೂಸ್ ಮಾಡಿರೋದ್ರಿಂದ 85% ಬ್ಯಾಟ್ರಿ ಹೇಳ್ತಿತ್ತು. ಸೊ ಈಗ 2 ತಿಂಗಳು ನಾನು ಚಾರ್ಜ್ ಅಡಾಪ್ಟರ್ ಚೇಂಜ್ ಮಾಡಿದೆ, ಯಾಕಂದ್ರೆ ಬಿದ್ದು ಹೊಡೆದೋಯ್ತು. ಅಡಾಪ್ಟರ್ ವರ್ಕ್ ಆಗ್ತಾ ಇರಲಿಲ್ಲ ಅಂದ್ಬಿಟ್ಟು ಅಡಾಪ್ಟರ್ ಚೇಂಜ್ ಮಾಡಿದೆ. ಅದು 20 ವ್ಯಾಟು ಅಡಾಪ್ಟರ್ ತಗೊಂಡೆ. ಅದರಲ್ಲಿ ಚಾರ್ಜ್ ಮಾಡ್ಬೇಕಾದ್ರೆ ನಿಜವಾಗ್ಲೂ ಲಿಟ್ರಲಿ ಅದು ಹೀಟ್ ಆಯ್ತಾ ಇತ್ತು. ಬಿಡು ಏನಾಗಲ್ಲ, ಏನು ಅಷ್ಟೊಂದೇನು ಹೀಟ್ ಆಗಲ್ಲ ಬಿಡು ಅಂದ್ಬಿಟ್ಟು ಸುಮ್ಮನೆ ಅದೇ. ಆ್ಯಂಡ್ 2 ತಿಂಗಳು ನೋಡ್ತಾ 74% ಬ್ಯಾಟ್ರಿ ಹೆಲ್ತಿಗೆ ಬಂದ್ಬಿಡ್ತು. ಸೊ ಇದರಲ್ಲೇ ಅರ್ಥ ಮಾಡ್ಕೊಳ್ಳಿ, ಮೊಬೈಲು ಹಾಳಾಗುತ್ತೆ, ಬ್ಯಾಟ್ರಿನೂ ಮೊಬೈಲ್ದು ಹೋಗುತ್ತೆ. ಮೊಬೈಲ್ ಹೆಂಗಾನ ಎಕ್ಕುಟ್ಟೋಗ್ಲಿ ಬಿಡು ಗುರು, ಹೊಸ ತಗೊಂಡ್ರಾಯ್ತು. ಬಟ್ ಜೀವನ ಯಾರ ಕೈಲೈತೆ? ಜೀವ ಹೋಗದೆ ಇರ್ಬೋದು, ಕೈಯಲ್ಲಿ ಇಟ್ಟಿರ್ತೀರಾ, ಮತ್ತೆ ಮೊಬೈಲ್ನ ಯೂಸ್ ಮಾಡ್ತೀರಾ, ಆ ಟೈಮಲ್ಲಿ ಏನಾದ್ರು ಬ್ಲಾಸ್ಟ್ ಆದರೆ ಯಾರು? ಸೊ ಅದಕ್ಕೋಸ್ಕರನೇ ಇಷ್ಟೊಂದು ಫಾಸ್ಟ್ ಚಾರ್ಜಿಂಗ್ ಮೊಬೈಲು ಅಡಾಪ್ಟರ್ನ ಬಳಸೋದನ್ನ ದಯವಿಟ್ಟು ನಿಲ್ಲಿಸಿ, ತಗೊಳಕ್ ಹೋಗ್ಬೇಡಿ. ಆ್ಯಂಡ್ ಮೊಬೈಲ್ನ ಕೂಡ ಜಾಸ್ತಿ ಯೂಸ್ ಮಾಡಕ್ಕೆ ಹೋಗ್ಬೇಡಿ. ಆ್ಯಂಡ್ ಮೊಬೈಲ್ನ ಚಾರ್ಜ್ ಹಾಕೋ ಟೈಮಲ್ಲಿ ಯೂಸ್ ಮಾಡಬೇಡಿ, ದಯವಿಟ್ಟು ಯೂಸ್ ಮಾಡಬೇಡಿ. ನಿಮಗೋಸ್ಕರ ಹೇಳ್ತಾ ಇರೋದು. ಒಂದು ಅರ್ಧ ಗಂಟೆ 1 ಅವರ್ ಸುಮ್ಮನೆ ಆಗ್ಬಿಡಿ, ಹೋಗ್ಲಿ ಬೇರೆ ಏನಾದರೂ ಕೆಲಸ ಮಾಡ್ಕೊಳ್ಳಿ. ಆ ಟೈಮಲ್ಲಿ ಮೊಬೈಲ್ ಚಾರ್ಜ್ ಹಾಕಿ. ಬಟ್ ಮೊಬೈಲ್ ಚಾರ್ಜ್ ಹಾಕೊಂಡು ಮೊಬೈಲ್ ಯೂಸ್ ಮಾಡೋದನ್ನ ದಯವಿಟ್ಟು ನಿಲ್ಲಿಸಿ ಈಗಲೇ. ಸೊ ನಿಮಗೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಆ್ಯಂಡ್ ಯಾರ್ಯಾರು ನಿಮ್ಮ ಫ್ರೆಂಡ್ಸು ಈ ಥರ ಮಾಡ್ತಾ ಇದ್ದಾರೋ ಅವ್ರಿಗೆ ಶೇರ್ ಮಾಡಿ, ಅವರು ಸ್ವಲ್ಪ ತಿಳ್ಕೊಳ್ಳಿ ಈ ವಿಡಿಯೋಯಿಂದ. ಆ್ಯಂಡ್ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೋತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಸ್ಟೇ ಸೇಫ್, ಬಾಯ್.